ನಮಸ್ಕಾರ. ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಕಥಾನಾಯಕಕ್ಕೆ ಸ್ವಾಗತ. ನಾನು ಗೌರೀಶ್ ಶೆಟ್ಟಿ. ಸ್ನೇಹಿತರೆ, ಕಥಾನಾಯಕ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಕಥಾನಾಯಕರನ್ನು ಪರಿಚಯ ಮಾಡಿಕೊಳ್ಳುವಾಗ ಇವರು ಆ್ಯಕ್ಟರು, ಇವರು ನಿರ್ದೇಶಕ, ಈ ಥರ ಹೇಳಿ ಪರಿಚಯ ಮಾಡಿಕೊಡ್ತೀನಿ. ಆದರೆ ಇವತ್ತಿನ ಕಥಾನಾಯಕನ ಹೇಗೆ ಪರಿಚಯ ಮಾಡಬೇಕು ಅನ್ನೋದೇ ಒಂದು ಸವಾಲು. ಆತ ನಟನೂ ಹೌದು, ಆತ ಆರ್ಟ್ ಡೈರೆಕ್ಟರ್ ಕೂಡ ಹೌದು, ಆತ ನಿರೂಪಕನೂ ಹೌದು. ಅದರ ಜೊತೆಗೆ ಇನ್ನೂ ನಮಗೆ ಗೊತ್ತಿಲ್ಲದಿರುವಂಥ ಸುಮಾರು ವ್ಯಕ್ತಿತ್ವಗಳು ಆತನಿಗಿವೆ. ಸೊ ಆತ ಬೇರೆ ಯಾರೂ ಅಲ್ಲ, ನಮ್ಮ ನೆಚ್ಚಿನ, ನಾವು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂಥ ಅರುಣ್ ಸಾಗರ್ ಅವರೊಂದಿಗಿನ ಸಂದರ್ಶನವೇ ಇವತ್ತಿನ ಕಥಾನಾಯಕ. ಎಸ್, ಅರುಣ್ ಸಾಗರ್ ಅವರೇ ನಮಸ್ಕಾರ ಮತ್ತು ವೆಲ್ಕಮ್ ಟು ಸುದ್ದಿ ಸ್ಟುಡಿಯೋ. ನಮಸ್ಕಾರ. ಮೊದಲನೇ ಬಾರಿಗೆ ನಮ್ಮ ಸ್ಟುಡಿಯೋ ಬಂದಿದ್ದೀರಿ. ಸೊ ಆ್ಯಕ್ಚುಲಿ ಸುದ್ದಿ ಆಗೋದಕ್ಕೆ ಬಂದಿದ್ದೀನಿ ಮತ್ತು ಶುದ್ಧಿನೂ ಆಗ್ಬೋದಲ್ಲ? ಶುದ್ಧಿನೂ ಆಗ್ಬೋದು. ಎಸ್, ಸೊ ಸುದ್ದಿಯ ಮೂಲಕ ಶುದ್ಧಿ ಆಗೋದಾದರೆ ಅದಕ್ಕೆ ನಾನು ಒಳ್ಳೇದು ಬೇರೆ ಏನೂ ಇಲ್ಲ. ಸುದ್ದಿ ಅನ್ನೋದೇ ಶುದ್ಧವಾಗಿದ್ದಷ್ಟು ಸುದ್ದಿ ಇನ್ನೂ ಚೆನ್ನಾಗಿರುತ್ತೆ. ವೆರಿ ಟ್ರೂ. ಸೊ ಇತ್ತೀಚೆಗೆ ನಿಮ್ಮನ್ನು ಅಲ್ಲಲ್ಲಿ ನಾನು ಭೇಟಿ ಆಗ್ತಾ ಇರ್ತೀನಿ. ನಾವು ಸಿಕ್ಕಾಗ ಒಂದು ಸಲ ಸಿನಿಮಾಗಳದ್ದು ಮಾತಾಡ್ತಿರ್ತೀವಿ. ಸೊ ಬಟ್ ನಾನು ಈಗ ಪರಿಚಯ ಮಾಡಿಕೊಡ್ತಾ ಹೇಳಿದೆ, ಅರುಣ್ ಸಾಗರ್ ಅವರ ವ್ಯಕ್ತಿತ್ವಕ್ಕೆ 10 ಮಗ್ಗಲುಗಳು. ಸೊ ಅರುಣ್ ಅಂದ ತಕ್ಷಣ, ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀವು ಏನಂತ ಅನ್ಕೋತೀರಿ? ಈಗ ಫಾರ್ ಎಕ್ಸಾಂಪಲ್, ನನ್ನೊಳಗಡೆ ಪತ್ರಕರ್ತನ ಏನೇ ಮಾಡಿದ್ರು ಹೊರಗಡೆ ಹೋಗಲ್ಲ, ಏನೇ ನೋಡಿದ್ರು ಅದು ಪ್ರಜ್ಞೆ ಜಾಗೃತ ಆಗಿರುತ್ತೆ. ಆ ಥರ ನಿಮಗೆ ಯಾವ ಪ್ರಜ್ಞೆ ಜಾಗೃತ ಆಗಿರುತ್ತೆ? ನಟನ ಪ್ರಜ್ಞೆ ಜಾಗೃತ ಆಗಿರುತ್ತಾ, ಆರ್ಟ್ ಡೈರೆಕ್ಟರ್ ಪ್ರಜ್ಞೆ ಜಾಗೃತ ಆಗಿರುತ್ತಾ, ನಿರ್ದೇಶಕನ ಪ್ರಜ್ಞೆ ಜಾಗೃತ ಆಗಿರುತ್ತಾ, ಅಥವಾ ಬೇರೆ? ಅಂದರೆ ಆಯಾ ಕ್ಷಣಗಳಲ್ಲಿ ನನ್ನ ಜವಾಬ್ದಾರಿಗಳು ಯಾವುದಿರುತ್ತೋ, ಕ್ಯಾರಿ ಮಾಡ್ತಿರುತ್ತೋ, ಆ ಜವಾಬ್ದಾರಿಗಳು ಹೆಚ್ಚು ಕಾಡೋಕ್ಕೆ ಶುರುವಾಗುತ್ತೆ. ಕೆಲವು ದಿನ ಒಂದೇ ದಿನದಲ್ಲಿ 4-6 ಜವಾಬ್ದಾರಿಗಳಿರುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ಆಗಿರುವಂಥದ್ದು ಬೇರೆ. ಆದರೆ ಆ್ಯಸ್ ಅನ್ ಆರ್ಟ್ ಡೈರೆಕ್ಟ್ರಾಗಿ ಅದರ ವಿಜುವಲ್ ಫಾರ್ಮೇಟು, ಡಿಸ್ಕಷನ್ನು, ಅದೇ ಒಂದು ಮದುವೆ ಮನೆ ಸೆಟ್ಟು, ಇನ್ನೊಂದೇನೋ ಒಂದು ಇದಿರುತ್ತೆ. ಅಂದರೆ ನನಗೆ ಆ ಥರದ್ದು ಒಂಥರ ಅದು ಗೊತ್ತಿಲ್ಲ. ಅದು ಚಿಕ್ಕ ಹುಡುಗನಿಂದನೂ ಈ 100 ಕೆಲಸಗಳನ್ನು ಮನಸ್ಸಿನೊಳಗೆಲ್ಲ ಇಟ್ಕೊಂಡು ಏನಾದ್ರು ಮಾಡ್ತಾನೇ ಇರಬೇಕು ಅನ್ನೋದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಫಸ್ಟ್ ಅನ್ಸೋದೇನು ಗೊತ್ತಾ, ಎಂಟಿ ಆಗಿಬಿಡ್ಬೇಕು ಅಂತ, ಖಾಲಿ ಆಗಿಬಿಡ್ಬೇಕು ಅಂತ. ಖಾಲಿ ಆಗೋದ್ರಿಂದ ಮತ್ತೆ ನಾನು ಕೆಲಸ ಶುರು ಮಾಡ್ತೀನಿ. ಎಸ್, ವೆರಿ ಟ್ರೂ. ಸೊ ನಿಮ್ಮ ಜರ್ನಿ ಶುರುವಾಗಿದ್ದು ಹೇಗೆ? ಒಬ್ಬ ತುಂಬ ಕಾಮನ್ ಆಡಿಯನ್ಸ್ ದೃಷ್ಟಿಯಿಂದ ಯಾವ ಪಾಯಿಂಟಲ್ಲಿ ಸಿನಿಮಾ ರಂಗಕ್ಕೆ ಬಂದ್ರಿ? ಹೇಗೆ ಶುರುವಾಯಿತು ಅವರು? ಆ್ಯಕ್ಚುಲಿ ನನಗೆ ಇದಕ್ಕೆಲ್ಲದಕ್ಕೂ ಭಾಳ ಮುಖ್ಯವಾಗೋದು ಚೈಲ್ಡ್ಹುಡ್. ಓಕೆ, ಹಾಂ. ನನಗೆ ಇವತ್ತಿಗೂ ನೀವು ಕೇಳಿದ ಮೊದಲ ಪ್ರಶ್ನೆ ಇದೆಯಲ್ಲ, ಅರುಣ್ ಅವರೇ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ 100 ಕೆಲಸ ಮಾಡುವ ನಿಮಗೆ ಏನು ಜಾಗೃತವಾಗುತ್ತೆ ಅಂತ. ಸಾಗರ ನನ್ನೂರು. ನನ್ನ ಊರಿನ ಸಾಗರ, ನಾನಿರುವ ಮನೆ ಎದುರುಗಡೆಗೆ ದ್ವಾರಕನಾಥ್ ಕಲಾಮಂದಿರ ಅಂತ ಈಗಿದೆ. ಆದರೆ ಅದಕ್ಕೆ ದ್ವಾರಕನಾಥ್ ಕಲಾಮಂದಿರ ಇದ್ದಂಥ ಜಾಗ ಕೂಡ ಯಾವಾಗಲೂ ನಾಟಕಗಳು, ಯಕ್ಷಗಾನಗಳು, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದು ನಿಂತು ಮಾತನಾಡುವಂಥ ಒಂದು ಸ್ಥಳ ಅದು. ನನ್ನ ಮನೆ ಎದುರುಗಡೆ. ಹಾಗಾಗಿ ಚಿಕ್ಕ ಹುಡುಗನಿರ್ತಾ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಮುತ್ತಪ್ಪ ಅನ್ನುವಂಥ ಒಬ್ಬ ಗುಬ್ಬಿ ಕಂಪನಿ ನಾಟಕಗಳಿಗೆ ಮತ್ತು ಇನ್ನೊಂದಿಷ್ಟು ನಾಟಕಗಳಿಗೆ ಈ ಅವ್ರಿಗೆ ಒಂದು ಕಣ್ಣಿರಲಿಲ್ಲ, ಒಂದು ಬಟ್ಟೆ ಹಾಕ್ಕೊಂಡಿರೋರು. ನಾನು ನಿಂತ್ಕೊಂಡಿದ್ದೆ ಫಸ್ಟ್ ಡೇ. ಆ ವ್ಯಕ್ತಿ ಬಂದು ಎದುರುಗಡೆ ನಿಂತು, ತಮ್ಮ ಇಲ್ಲಿ ಬಣ್ಣೆಲ್ಲಿ ಸಿಗ್ತಾಯಿತ್ಲೆ ಅಂತ ಕೇಳಿದ್ರು. ನಾನಿನ್ನೂ ಅವಾಗ ಎಷ್ಟು ಒಂದು 6-7 ವರ್ಷ ಅಷ್ಟೇ ನನಗೆ. ಬಟ್ ನಾನೊಂದು ಸ್ವಲ್ಪ ಚಿಕ್ಕ ಹುಡುಗನ, ಚಿಲ್ಟಾರಿ ಹುಡುಗ, ನಾನು ಓಡಾಡ್ಕೊಂಡಿದ್ದೆ. ಈಗಲೂ ಚಿಲ್ಟಾರಿ ಹುಡುಗನೇ? ಈಗ ಚಿಲ್ಟಾರಿ ಹುಡುಗನೇ. ಕೊನೆಗೆ ಆ ವ್ಯಕ್ತಿನ ಕರ್ಕೊಂಡು ಹೊರಟೆ. ಅವ್ರಿಗೆ ಬೇಕಾಗಿರೋದು ರಾಬಿನ್ ಬ್ಲೂ, ಆಮೇಲೆ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದ ಬಣ್ಣಗಳೇ ಬೇರೆ ಬೇರೆ ಥರದ್ದು, ಭಾಳ ವೆರಿ ನ್ಯಾಚುರಲ್ ಕಲರ್ಸ್ ಥರ. ಆಮೇಲೆ ಹರಳು ಬಣ್ಣ, ಮರವಜ್ರ ಅಂತಿರೋದು, ಅದು ಅಂಟದು, ಬಣ್ಣಕ್ಕೆ ಮಿಕ್ಸ್ ಮಾಡುವಂಥದ್ದು. ಈ ಥರದ್ದೆಲ್ಲ ಅವ್ರು ಬೇಕಾಗಿತ್ತು. ನಾನು ಅಂಗಡಿ ತೋರಿಸಿದೆ. ನಮ್ಮಲ್ಲಿ ಶೆಟ್ರ್ ಅಂಗಡಿ ಇತ್ತು, ಸ್ಟ್ರೀಟ್ ಟ್ರೇಡರ್ಸ್ ಅಂತ ಒಂದು ಅಂಗಡಿ ಇತ್ತು. ಈ ಥರದ ಅಂಗಡಿಗಳು ತೋರಿಸಿದ ತಕ್ಷಣ ಅದು ಏನೇನು ಬೇಕೋ ಅದೆಲ್ಲ ತಗೊಂಡು ಬಂದಮೇಲೆ ಅಲ್ಲೇ ಕೂತ ತಕ್ಷಣ ತಮ್ಮ ಬಾಯಿಲಿ ಅಂದರು. ಅಲ್ಲೊಂದು ಡಬ್ಬ ಇತ್ತು ಅವ್ರ ಹತ್ರ. 2 ಕಲ್ಲು ಇಟ್ಟರು, ಡಬ್ಬ ಇಟ್ಬಿಟ್ಟು 2 ಕಟ್ಟಿಗೆ ಹಾಕ್ಬಿಟ್ಟು ಬೆಂಕಿ ಹಚ್ಚಿದ್ರು. ಈ ಟರ್ಪೆಂಟೈಲ್ ತಂದಿದ್ರಲ್ಲ, ಅದೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಬೆಂಕಿ ಹಚ್ಚಿದ್ರು. ಅದು ಕಾಯಕ್ಕೆ ಶುರುವಾಯಿತು, ನೀರು ಹಾಕಿ. ಆಮೇಲೆ ಆ ಮರವಜ್ರನೆಲ್ಲ ತೊಗೊಂಡ್ರು. ಅದು ಬಿಚ್ಚಿದ ತಕ್ಷಣ ಕೆಟ್ಟ ವಾಸನೆ ಅದು. ಅದನ್ನೆಲ್ಲ ಕಟ್ ಮಾಡು ಅಂದರು. ಕಟ್ ಮಾಡಿದೆ, ಅದ್ರೊಳಗೆ ಹಾಕು ಅಂದರು. ಹಾಕಿದೆ. ಅದು ಬೇಕಿಸ್ಕೊಂಡು ಒಂದು ಕಡ್ಡಿ ತೊಗೊಂಡು ತಿರುಗಿಸ್ತಾ ಇರೋ ಅಂದರು. ಹಾಗೆ ನಿಧಾನವಾಗಿ ಏನಾಗ ಶುರುವಾಯಿತು. ಅವರು ಬ್ಯಾನರ್ ರೆಡಿ ಮಾಡ್ಕೊಂಡ್ರು, ಬಟ್ಟೆ ತೊಗೊಂಡಿದ್ರು, ರೀಪರ್ ತೊಗೊಂಡು ಬ್ಯಾನರ್ ಹೊಡ್ಕೊಂಡ್ರು, ಬೇಸ್ ಬಣ್ಣ ಹೊಡೆದ್ರು. ಹೊಡಿಬೇಕಾರೆ ನಾನು ಕರಡ್ತಿರ್ಬೇಕಾರೆ ಮಧ್ಯೆ ಚೆನ್ನಾಗಿ ಆಯಿತು ಅಂತ ಹಿಂಗೆ ಇಟ್ಟ ತಕ್ಷಣ ಅವ್ರು ಮುತ್ತಪ್ಪನವರು, ಬಾಪ ಇಲ್ಲಿ ಮುತ್ತಣ್ಣ ಅಂತ, ಬಾರಪ್ಪ ಇಲ್ಲಿ ಇದು ತಗೋ, ಇದು ಹಿಂಗೆ ಹೊಡಿ ಬರುತ್ತೆ ಅಂತೇಳಿ ಹಿಂಗಂದ್ರು. ಬಣ್ಣ ಹಿಂಗೆ ಹಚ್ಚಿದೆ ಅದಕ್ಕೂ. ನಾನು ಮೊದಲನೇ ಸಾರಿ ಹಿಂಗೆ ತಿಕ್ಕಿದ್ದು. ಆಮೇಲೆ ಅದಾದಮೇಲೆ ನಿಧಾನವಾಗಿ ಅವರ ಜೊತೆ, ಅಂದರೆ ಇಷ್ಟು ಇರುವಂತಹ ಕ್ಷಣಗಳಲ್ಲೇ ನನಗೆ ಬೋರ್ಡ್ ಬರೆಯುವ ಬೇಸಿಕ್ ಇದು ಅಲ್ಲೇ ಶುರು ಆಗ್ಬಿಡ್ತು. 6-7 ವರ್ಷ 8 ವರ್ಷದ ಹುಡುಗ ಈ ಥರ
ಯಾವುದೋ ಒಂದು ಈ ಥರದ ರಸ್ತೆಯಲ್ಲಿ ಹೋಗಬೇಕಾದ್ರೆ ಮನೆಯವರಿಗೆ ಒಂದು ಸ್ವಲ್ಪ ಆತಂಕ ಇರುತ್ತೆ, ಗೊತ್ತಿಲ್ಲ ಅದು ಬಹುಶಃ ಹುಡುಗಾಟಿಕೆ ಅಂತ ಬಿಟ್ಟಿರ್ಬೋದು. ಆದರೆ ಈ ಮೇನ್ ಸ್ಟ್ರೀಮ್ ವಿಷಯಗಳು ಕೆಲಸಗಳನ್ನ ಬಿಟ್ಟು ಬೇರೆ ಏನೇ ಮಾಡ್ತೀನಿ ಅಂದರೂ ತಂದೆ ತಾಯಿಗಳು ಸ್ವಲ್ಪ ಸಣ್ಣ ಆತಂಕ ಇದ್ದೇ ಇರುತ್ತೆ. ಸೊ ಅದು ಆ ಟೈಮಲ್ಲಿ ಇರಬಹುದು, ಅಥವಾ ನೀವು ದೊಡ್ಡವರಾಗಿ ಇಲ್ಲ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿದಾಗಿರ್ಬೋದು. ಆ ಆತಂಕನ ಅವರ ಆ ಆತಂಕನ ನೀವು ಎದುರಿಸಿದ್ದು ಹೇಗೆ? ಆ್ಯಕ್ಚುಲಿ 5 ವರ್ಷಕ್ಕೆ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಹೋಟ್ಲು ಸಣ್ಣ ಅಂತ ತುಂಬ ಒಳ್ಳೆ ಹೆಸರು ಅವ್ರಿಗೂ. ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ ಇರ್ಬೋದು, ಲೋಹಿಯ, ಅವರಿಗೆಲ್ಲ ಒಳ್ಳೆ ಸ್ನೇಹಿತರು. ರಾಜಕೀಯವಾಗಿ ಹೆಚ್ಚು ಬೇರೆ ಥರದಲ್ಲಿ ಕೆಲಸ ಮಾಡೋದು, ಸಮಾಜಮುಖಿಯಾಗಿ, ಈಗಿನ ರಾಜಕಾರಣಿ ಥರ ಅಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡೋದು ನಮ್ಮಪ್ಪ. ಅವ್ರು ತೀರ್ಕೊಂಡಿದ್ರು ನನಗೆ ಅವಾಗ. ನನ್ನ ತಂದೆ ಇರಲಿಲ್ಲ. ನನಗೆ ಇನ್ನೂ ಮಸ್ಕಾದಂಥ ಇದಷ್ಟೇ ನನ್ನ ತಂದೆ. ಫೋಟೋದಲ್ಲಿ ಕಾಣಿಸಿದ್ರು ಕೂಡ ನನ್ನ ತಂದೆಯ ಫೀಲ್ ಟಚ್ಚಲ್ಲಿದೆ, ಅವರು ಮಾಡಿಸಿದಂಥ ತುತ್ತಿನ ಊಟದಲ್ಲಿದೆ. ನನಗೆ ನಮ್ಮಮ್ಮ ಬಹಳ ಮುಗ್ದೆ. ಅವಳು ಯಾವತ್ತೂ ಕೂಡ ನನ್ನನ್ನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿದವಳೆ ಅಲ್ಲ. ಆಮೇಲೆ ನನ್ನ ತಾತ ಒಳ್ಳೆ ಯಕ್ಷಗಾನ ಕಲಾವಿದವರು, ಕೊಲ್ಲೂರು ಮೇಳದಲ್ಲಿದ್ದವರು. ಆಮೇಲೆ ನನ್ನ ತಾಯಿಯ ಕಡೆಯವರಿಗೆಲ್ಲ ಒಂದು ಸ್ವಲ್ಪ ಈ ಆರ್ಟು ಗಿರ್ಟು ಅನ್ನೋದ್ರ ಬಗ್ಗೆ ಇದು. ನನ್ನ ತಾಯಿ ಆ್ಯಕ್ಚುಲಿ ಭಾಳ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್. ಅವ್ರು ತುಂಬ ಚೆನ್ನಾಗಿ ಭಾಷೆಗಳ ಬಗ್ಗೆ ಮಾತಾಡೋದು. ಭಾಷೆನ ಬೇರೆ ಬೇರೆ ಅಲ್ಲ, ನಮ್ಮಮ್ಮ ಹೆಂಗೆ ಅಂದರೆ ಯಾರು ಬಂದರೆ, ಈಗ ಯಾರೋ ಒಬ್ಬರು ಇದು ಯಾರೋ ಈಗ ಮುಂಡಿಗೆ ಸರದ ಒಬ್ಬರು ಅಜ್ಜಿ ಇದ್ದರು, ಅವ್ರು ಬಂದರೆ ಅವ್ರು ಹೆಂಗೆ ಅಯ್ಯೋ ಬೋಟ್ವಾನಿ ಎಂಟೆ ಮಾರಾಯ್ತು ಗೊತ್ತಾಗ್ತೊಳ್ಳಿ ಅವ್ರು ಫುಲ್ ಕವಳ ಹಾಕೋದು. ಹೇಳಿದ್ವಿ ಮಾರಾಯ್ತು ಒಬ್ರಿಗೂ ಮೊಳ್ಳು ಸಯ್ಯ ಮೊಳ್ಳೆ ಅಂತ ಅಂದರೆ ಅದು ನಮ್ಮ ಹವ್ಯಕ ಭಾಷೆ. ಆಮೇಲೆ ಅವ್ರು ಇಲ್ಲಾಂದ್ರೆ ಕುಂದಾಪುರದ ಭಾಷೆ ಮಾತಾಡೋ, ಯಾರು ಬಂದಿದ್ರೆ ಅವ್ರನ್ನ ಇಮಿಟೇಟ್ ಮಾಡೋರು. ಪಾಪು ಕತ್ತೆ ಅವರಿಗೆ ಬಪ್ಪು ಕತ್ತೆ ಎಂತ ಇದೆ ಏಯ್ ಹಗ್ಗ ಅಂತ. ಅದು ಭಾಷೆನ ಅವಳು ಬಹಳ ಚೆನ್ನಾಗಿ ಇದು ಮಾಡೋರು. ಹಾಗೆ ಅವಳು ಭಾಳ ಫ್ರೀಡಮ್ ಇದ್ದಂಥ ಲೈಫ್ ನಮ್ಮದು ಆ ಥರದಲ್ಲಿ. ನನ್ನ ತಾಯಿ ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ. ಆಮೇಲೆ ನನಗೆ ಈ ನಾಟಕದ ಏನು ಹುಚ್ಚುಗಳ ಜೊತೆಯಲ್ಲಿ ನನ್ನ ಬದುಕಿಗೆ ದಾರಿಯಾಗಿದ್ದೇ ನನ್ನ 10 ವರ್ಷದಷ್ಟೊತ್ತಿಗೆ ನಾನು ದುಡಿತಾ ಓದೋ ನಾನು. ಓಕೆ 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 ಅಷ್ಟೊತ್ತಿಗೆ ನನಗೆ ಬೋರ್ಡ್ ಬರೆಯೋದು, ಇನ್ನೊಂದೇನೋ ಗಾಯಕ್ವಾಡ್ ಅಂತಿದ್ರು, ಅವ್ರ ಜೊತೆ ಹೋಗಿ ಬೋರ್ಡ್ ಬರೀತಿದ್ದೆ. ಆಮೇಲೆ ಈ ಥರದ್ದು ಏನೇನೋ ಕೆಲಸ. ಆಮೇಲೆ 2 ಥರದ್ದಿದೆ. ಈಗ ಗೆಜೆಟ್ ಇದೆ, ಟಿ ವಿ ಇದೆ, ಸಿನಿಮಾ ಅಂತೂ ತುಂಬ ಆವರಿಸ್ಕೋತಾ ಇದೆ, ಎಲ್ಲದು ಸೀರಿಯಲ್ಗಳು ಇದೆಲ್ಲ. ಬಟ್ ನಮಗೆ ಅದು ಯಾವುದೂ ಇಲ್ಲ ಅವಾಗ. ನನ್ನ ಲೈಫ್ ಏನು ಅಂದರೆ, ನನ್ನ ಎದುರುಗಡೆ ಇರುವಂಥ ನಿಜವಾದ ಒಬ್ಬ ಮನುಷ್ಯ. ನನ್ನ ಲೈಫ್ ಹೆಂಗೆ ಅಂದರೆ, ನನಗೆ ನಿಜವಾದ ರಂಗಸ್ಥಳ. ನನ್ನ ಲೈಫ್ ಹೆಂಗೆ ಅಂದರೆ, ಎಲ್ಲ ನಿಜವಾದ್ದು ಸಿಗ್ತಾ ಇದ್ದಿದ್ದು. ಯಾವುದು ಪ್ಲಾಸ್ಟಿಕ್ಕು ಅಲ್ಲ, ಯಾವುದೂ ಅಲ್ಲ, ಯಾರೋ ಆ್ಯಪ್ ಮಾಡಿಟ್ಟಿದ್ದಲ್ಲ. ಆಟ ನಮ್ಮದೇ ಆಟ, ಮರಕೋತಿ ಆಟ ಇರ್ಬೋದು, ಚಿನ್ನಿ ದಾಂಡಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್. ನನ್ನ ಇಡೀ ದೇಹ ಮತ್ತು ಮನಸ್ಸು ಇದೆಲ್ಲವನ್ನು ಆವರಿಸಿದಂಥ ಆಟಗಳ ಜೊತೆ ಬೆಳೆದಿದ್ದು. ಆಮೇಲೆ ಈ ಕಡೆ ಯಕ್ಷಗಾನ ಆಟ, ಈ ಕಡೆ ನಾಟಕದ ಆಟ, ಆ ಕಡೆಗೆ ನಿಮಗೆ ಏನಂತೀವಿ ತಾಳಮದ್ಲೆ ಆಟ, ಈ ಕಡೆಗೆ ಅಂದರೆ ಸಾಗರ ಹೆಂಗಿತ್ತು ಅಂದರೆ, ನಿಮ್ಮ ಕಿವಿ ಬಹಳ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಿಗೆ ಕೇಳುವ ಕಿವಿ ಇದೆಯಲ್ಲ, ಅದು ಮಗುವಿನ ಮೊದಲ ಕಣ್ಣು ಅಂತ ಹೇಳ್ತಾರೆ. ಅದು ಯಕ್ಷಗಾನದಲ್ಲೇ ಹೇಳ್ತಾರೆ. ಕೃಷ್ಣ ಅಭಿಮನ್ಯುವಿಗೆ ಹೊಟ್ಟೆ ಒಳಗಿದ್ದ ಸುಭದ್ರೆಗೆ ನಮ್ಮ ಯಕ್ಷಗಾನದ ಶ್ರೇಣಿಯವರು ಹೇಳೋದು, ಯಾವತ್ತೂ ಅಷ್ಟೇ ಮಗುವಿಗೆ ಮೊದಲ ಕಣ್ಣು ಕಿವಿ ಅಂತ. ಅಂದರೆ ಅವನು ಅಲ್ಲೇ ಕಾಣ್ತಾನೆ ಎಲ್ಲವನ್ನೂ. ಅವನಿಗೆ ಕಣ್ಣು ಕಾಣೋಕ್ಕಿಂತ ಅಂದರೆ ಕಣ್ಣು ತೆಗಿರೋಕ್ಕಿಂತ ಮುಂಚೆ ಕಿವಿಯಿಂದ ಕೇಳಿದಿರ್ಬೋದು, ಅಥವಾ ಮಹಾಭಾರತದಲ್ಲಿ ಕೂಡ ಅಭಿಮನ್ಯು ಕೇಳಿದಿರ್ಬೋದು. ಸೊ ಅರುಣ್ ಅವರೊಂದಿಗೆ ನಾವು ಇನ್ನಷ್ಟು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಿದ್ದೆ ಅರುಣ್ ಸಾಗರ್ ಅವ್ರ ಜೊತೆಗೆ. ಅರುಣ್ ಸಾಗರ್ ತಮ್ಮ ಸಾಗರದ ಅನುಭವಗಳನ್ನ ಹೇಳ್ತಾ ಇದ್ರು. ನಿಜ ಅರುಣ್, ನೀವು ಹೇಳ್ದ ಹಾಗೆ ಒಬ್ಬ ವ್ಯಕ್ತಿ ಪದೇ ಬಾಲ್ಯಕ್ಕೆ, ಅಂದರೆ ವಿಶೇಷವಾಗಿ ಕ್ರಿಯೇಟಿವ್ ಆಗಿರೋ ವ್ಯಕ್ತಿ ಬಾಲ್ಯ ನೆನಪುಗಳು, ನೀವು ತಂದೆ ನೆನಪು ಹೇಗೆ ಮಸ್ಕಾಗಿದೆಯೋ ಅಂತ ನೀವು ಹೇಳಿದ್ರಿ. ಆ ಮಸ್ಕಿಂದನೇ ಏನೋ ಒಂದು ಹುಟ್ಟುತ್ತಾ ಹೋಗುತ್ತೆ ಅಲ್ವಾ? ಯಾವುದು ತುಂಬ ಸ್ಪಷ್ಟ ಆದರೆ ಏನೂ ಹುಟ್ಟಲ್ಲ. ಹೌದು, ಏನೋ ಮಸ್ಕ್ ಏನೋ ಇದೆ, ಅಲ್ಲಿಂದನೇ ಏನೋ ಹುಟ್ಟುತ್ತಾ ಹೋಗುತ್ತೆ ಸೃಜನಶೀಲ ವ್ಯಕ್ತಿಗಳು. ಯಾವತ್ತು ಮಸ್ಕಾಗಿರುತ್ತೆ, ಉತ್ತರ ನಾವು ಹುಡುಕಿ ಅದರ ರೂಪವನ್ನು ಕಂಡುಹಿಡ್ಕೋಬೇಕು ಅಂತ. ಎಸ್, ಹಾಗಾದರೆ ಈಗ ನೀವು ಹೇಳಿದ್ರಿ ತಂದೆ ತುಂಬ ದೊಡ್ಡ ಶಕ್ತಿ ಮತ್ತು ಸ್ಫೂರ್ತಿ ನಿಮ್ಮ ಬದುಕಲ್ಲಿ. ಬೆಂಗಳೂರಿಗೆ ಬಂದದ್ದು, ಗಾಂಧಿನಗರಕ್ಕೆ ಬಂದದ್ದು, ಇಲ್ಲಿನ ಸ್ಟ್ರಗಲ್ಲು, ಮತ್ತು ಇಲ್ಲಿ ಒಂದು ಸ್ಟ್ಯಾಂಡ್ ಆಗಿದ್ದು ಭೂಮಿಗೀತ ಇರಬಹುದು, ಅಥವಾ ಆ್ಯಕ್ಟರ್ ಆಗಿ ನೀವು ಕೆಲಸ ಮಾಡಿದಿರ್ಬೋದು. ಹೇಗೆ ಇದೆಲ್ಲದ ಕಾರಣ, ನಾನು ಫಸ್ಟು ನನ್ನ ಗುರುಗಳಾದ BV ಕಾರಂತರು, ಇಕ್ಬಾಲು, ಉದಯ ಕಲಾವಿದರು, ವಿನೋಬ ಕಲಾವಿದರು, ಸಾಗರದ ಪ್ರತಿಯೊಬ್ಬರು ನನ್ನನ್ನು ಬೆಳೆಸಿದವರನ್ನು ನಮಿಸ್ತಾ ನಾನು ಶುರು ಮಾಡ್ತೀನಿ. ಯಾಕೆಂದರೆ ನನ್ನ ಬೆಳವಣಿಗೆ ಕಾರಣವಾದ ಸಾಗರ, ಉದಯ ಕಲಾವಿದರು, ವಿನೋದ, ರಂಗಾಯಣ. ಇವತ್ತು ರಂಗಾಯಣ ನನ್ನ ಜೀವನದ ಬಹುದೊಡ್ಡ ಭಾಗ. ಅದು ಇವತ್ತು ನಾನು ಸಿನಿಮಾದಲ್ಲಿ ಏನೋ ಗಟ್ಟಿಯಾಗಿ ನೆಲೆಯೂರಬೇಕು ಅನ್ನೋದಕ್ಕೆ ಕಾರಣ ಕಾರಂತರು ಮತ್ತು ಇಡೀ ರಂಗಾಯಣ. ಅಲ್ಲಿಂದ ನಾನು ರಂಗಾಯಣದಲ್ಲಿದ್ದಾಗಲೇ ಜಗತ್ತೆಲ್ಲ ತಿರುಗದೆ, ಜಗತ್ತೆಲ್ಲ ನೋಡಿದೆ, ನಾಟಕಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ, ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಆದಮೇಲೆ ಯಾಕೋ ನನಗೆ ರಂಗಾಯಣ ಬಿಡಬೇಕು ಅನಿಸ್ತು. ಅಲ್ಲಿಂದ ಹೊರಟಾಗ ಫಸ್ಟ್ ಸಿಕ್ಕಿದ್ದು ಭೂಮಿಗೀತದಲ್ಲಿ ಹೀರೋ ಆಗಿ. ನನ್ನನ್ನು ಇಂಟ್ರ್ಯೂ ಮಾಡಿದರು ಕೇಸರಿ ಹರವು ಅವರು.
ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ನೋಡಿದ್ರು ನನ್ನ ಚಾಕಚಕ್ಯತೆ ಆ್ಯಕ್ಟಿಂಗ್ ಇದೆಲ್ಲ ಭಾಳ ಖುಷಿ ಆಗ್ಬಿಡ್ತು ಅವರಿಗೆ, ಇವನೇ ಹೀರೋ ಅಂತ. ಬಟ್ ಅವಾಗ ನಾನು ನೋಡೋದ ಕಂಚಿ ಕಡ್ಡಿ ಥರ ಇದೆ, ಇನ್ನೂ ತೆಳ್ಳಗಿದೆ, ಈಗಲೇ ತೆಳ್ಳಗೆ, ಇನ್ನೂ ತೆಳ್ಳಗಿದ್ದೆ, ಒಂಥರ ಯಾರೋ ಹೇಳಿದ್ರಂತೆ, ನೋಡಪ್ಪ ನೀನು ಸಿನಿಮಾ ಮಾಡ್ತಿದ್ಯಾ, ಇವ್ನು ಅವನ ಶಿಳ್ಯಾಕ್ಯಾತ ಇದ್ದಂಗೆ ಇದ್ದಾನೆ, ಇವ್ನು ಹಾಕೊಂಡು ಮಾಡ್ತಿಲ್ಲ ನೀನು ಅಂತ ಅವ್ರಿಗೆ ಪಾಪ ಅವರಿಗೆ ಈಸ್ ಎ ಡೈರೆಕ್ಟರ್, ಅವರಿಗೆ ಇದು ಇದಕ್ಕೆ ಒಂದಿನ ಏನಾಯಿತು, ಅದು ತಪ್ಪಾಯಿತು. ಕೊನೆಗೆ ಆ ಸಿನಿಮಾಗೆ ಹೀರೋ ನಮ್ಮ MS ರಮೇಶ್ ಅವ್ರು ತಮ್ಮ ಉಮೇಶ್ ಆದ. ಬಟ್ ಅದು ಎಲ್ಲಕ್ಕಿಂತ ಮಿಗಿಲಾಗಿ ಶಶಿರಾಣಪ್ಪ ಅವರು ಆ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಆಗಬೇಕಾಯಿತು. ನಾನು ಶಶಿ ಸರ್ ಜೊತೆ ತುಂಬ ಕೆಲಸ ಮಾಡ್ತಿದ್ದೆ, ನಾನು ಎಲ್ಲ ಕೆಲಸ ಮಾಡ್ತಿರ್ತೀನಲ್ಲ, ಅರುಣ ಆರ್ಟ್ ಡೈರೆಕ್ಷನ್ ಮಾಡ್ತಾನೆ ರೀ, ಅವನಿಗೆ ಆ ಸೆನ್ಸ್ ತುಂಬ ಚೆನ್ನಾಗಿದೆ ಅಂದ್ರೆ, ಹಾಗಾದ್ರೆ ಭೂಮಿಗೆ ತಕ್ಕ ಅವನನ್ನೇ ಕೊಡಿ ಅಂತ ಕೇಸರಿ ಅವರು ಕೇಳಿದ್ರು. ನಾನು ಇಡೀ ಸಿನಿಮಾ ಕೆಲಸ ಮಾಡಿದ ಮೇಲೆ ಇಡೀ ಸಿನಿಮಾಗೆ ಹೀರೋ ಆಗಿ ಕಾಣಿಸ್ಕೊಂಡಿದ್ದು ನಾನೇ ಅಂತ ಯಾವಾಗ ಅನ್ಸಿದ್ದು, ಪೇಪರ್ಗಳು ನನ್ನ ಹೆಸರು ಕಲಾ ನಿರ್ದೇಶಕನಾಗಿ ಅದಕ್ಕೊಂದು ಒಳ್ಳೆ ಹೆಸರು ಬಂತು. ನಿಜವಾಗ್ಲೂ ಮೀಡಿಯಾದವರಾಗಲಿ ಪೇಪರ್ನವರಾಗಲಿ ಅಲ್ಲಿ ಬಂದು ನೋಡಿ, ಗೌರಿಶಂಕರು, ರವಿ ಸಾರು ಎಲ್ಲರೂ ಇದು ಮಾಡಿ ಇದಾಯಿತು. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಜನ್ಮ ಜೋಡಿಯಲ್ಲಿ ಆ್ಯಕ್ಟ್ ಮಾಡಿದ್ದೆ, ರಂಗಾಯಣದಲ್ಲಿ ಇರ್ತಾನೆ. ಜನ್ಮ ಜೋಡಿ ನನ್ನ ಮೊದಲ ಸಿನಿಮಾ. ಅಂದರೆ ನಿಮ್ಮ ಮೊದಲ ಪ್ರೀತಿ ಆ್ಯಕ್ಟಿಂಗ್ ಏನ ಹಾಗಾದರೆ? ಅಂದರೆ ಹೌದು, ನಾನು ಬೇಸಿಕಲಿ ಆ್ಯಕ್ಟ್ರೇ. ಓಕೆ. ಆದರೆ ನಂದು ಹೆಂಗೆ ಅಂದರೆ ನಾನೊಂಥರ ಈ ನೀರಿದ್ದಂಗೆ, ನೀವು ಕ್ವಾರ್ಟರ್ ಬಾಟ್ಲಿಗೆ ಹಾಕಿದರೆ ಕ್ವಾರ್ಟರ್ ಬಾಟ್ಲ್ ಆಗಿಬಿಡ್ತೀನಿ, ಇಲ್ಲ ಬಿಯರ್ ಬಾಟ್ಲಿ ಹಾಕಿದರೆ ಬಿಯರ್ ಬಾಟ್ಲ್ ಆಗ್ಬಿಡ್ತೀನಿ. ನೀವೇನೋ ಗಂಗಾಜಲ ಅಂತ ಹೇಳಿ ತಮಗೆಲ್ಲ ಹಾಕಿದ್ರೆ ಅದಕ್ಕೂ ಹಾಕ್ತೀನಿ, ಬೇಕಾದ್ರೆ ಇದಕ್ಕೂ ಹಾಕ್ತೀನಿ. ಐ ಆಮ್ ರೆಡಿ ಟು ಎನಿಥಿಂಗ್. ಐ ಆಮ್ ವೆರಿ ಫ್ಲೆಕ್ಸಿಬಲ್. ಐ ಲವ್ ಮೈ ಲೈಫ್. ನನಗೆ ಜನ್ಮದ ಜೋಡಿಲ್ಲ ಆರ್ಟ್ ಡಿಪಾರ್ಟ್ಮೆಂಟು ನನ್ನ ಒಳ್ಳೆಯ ಸ್ನೇಹಿತ ದಿನೇಶ್ ಮಂಗಳೂರು ಜೊತೆ ಅಲ್ಲೂ ಕೆಲಸ ಮಾಡ್ತಿದ್ದೆ, ಇದು ಮಾಡ್ತಿದ್ದೆ. ಈವನ್ ನೀವು ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಒಳ್ಳೆ ಖುಷಿ ಅನಿಸಿರೋದು ಇವತ್ತಿಗೂ ಜನುಮದ ಜೋಡಿ ಅಂತ ಒಂದು, ನೀವು ಏನು ಕ್ಯಾಲಿಗ್ರಫಿ, ಅವತ್ತು ನಾಗಾಭರಣ ಅವರು ನನ್ನನ್ನು ಕರ್ಕೊಂಡು ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಆ ಜನುಮದ ಜೋಡಿ ಅಂತ ಮನೋಹರ್ ಅವರು ಬರಿತಾ ಇದ್ರು, ಇದು ಮಾಡಿದ್ರು, ನನಗೆ ಹೇಳಿದರು ಇವನು ಬರೀತು, ನಾಲ್ಕು ಸೈನ್ ಬೋರ್ಡ್ ಎಲ್ಲ ಬರೀತು, ಟಕ್ ಅಂತ ಬರದೆ, ತುಂಬ ಚೆನ್ನಾಗಿದೆಯಪ್ಪ ಇದನ್ನೇ ಇಟ್ಕೊಡಿ ಅಂದರು. ಹೌದಾ? ಇವತ್ತು ಜನ್ಮದ ಜೋಡಿ ನೋಡಿದಾಗೆಲ್ಲ ನನಗೆ ಭಾಳ ಖುಷಿ. ಅಣ್ಣವರು ಇಲ್ಲಿ ಪಕ್ಕದಲ್ಲಿ ನಾನು ಕೂತಿದ್ದೆ, ಅಣ್ಣವ್ರು ಇಲ್ಲಿ ಕೂತಿದ್ರು, ನೋಡಿಬಿಟ್ಟು ಬಹಳ ಚೆನ್ನಾಗಿದೆ ಅದು ಇನ್ನೂ ಚೆನ್ನಾಗಿ ನೆನಪಿದೆ. ಹಾಗೆ ನನ್ನ ಜೀವನ ಶುರುವಾಯಿತು. ಜನ್ಮ ಜೋಡಿಯಿಂದ ಶುರುವಾಗಿ ಭೂಮಿಗೀತದಲ್ಲಿ ಕಲಾ ನಿರ್ದೇಶಕನಾಗಿ, ಅದಾದ ಮೇಲೆ ರವಿಚಂದ್ರನ್ ಅವರ ಮಾಂಗಲ್ಯಂ ತಂತು ನಾನು ಮಾಡಿದೆ, ಶಾಂತಿ PC ಶ್ರೀರಾಮು ಇವ್ರ ಜೊತೆ ಕೆಲಸ ಮಾಡಿದೆ, ರವಿ ಸಾರ್ ಜೊತೆ ಅಂತೂ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದೆ. ಈಗ ರವಿಚಂದ್ರನ್ ಸಿನಿಮಾಗಳಲ್ಲಿ ಅದ್ಭುತವಾದ ಸೆಟ್ಗಳು, ಹಾಡುಗಳಿರ್ಬೋದು, ಬಹುತೇಕ ಕೈಚಳಕ ನಿಮ್ಮದೇ. ಹೌದೌದು. ಅಂದರೆ ರವಿಚಂದ್ರನ್ ಅವರ ನಾನು ಮೊದಲ ಸಿನಿಮಾ ಮಾಡಿದ್ದು ಮಾಂಗಲ್ಯಂ ತಂತು ನಾನೇನ. ಅದಾದ ಮೇಲೆ ನಾನು ಓನನ್ನಲ್ಲೇ ಮಾಡಿದೆ, ನಾನು ನನ್ನ ಹೆಂಡತಿಯರು ಮಾಡಿದೆ, ಅವ್ರ ಜೊತೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಆಮೇಲೆ ರವಿಚಂದ್ರನ್ ಅವರು ಇವತ್ತು ನನ್ನೊಳಗೆ ಅಂದರೆ ಕಾರಂತರ ಒಂದು ಥರದಲ್ಲಿ ನನ್ನನ್ನು ಆರ್ಟಿಸ್ಟಿಕ್ಕಾಗಿ ಹುಚ್ಚುತನಕ್ಕಿರ್ಬೋದು, ಅಥವಾ ಚಾಲೆಂಜಿಂಗ್ ಇರ್ಬೋದು, ಡೆಟರ್ಮಿನೇಷನ್ಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕಾರಣರಾದರೆ ಪ್ಯಾಷನ್ನು, ಇದ್ರ ಬಗ್ಗೆ ರವಿ ಸರ್ ನಿಜವಾಗ್ಲೂ ಗುರುಗಳವ್ರ ಒಂಥರ. ಯಾಕೆಂದರೆ ಕೆಲಸ ಅನ್ನೋದಿದೆಯಲ್ಲ, ನೀನು ಸತ್ರು ಕೆಲಸ ಆಗ್ತಿರ್ಬೇಕು, ಇದು ಕಾರಂತರ ಹೇಳೋರು, ರವಿಚಂದ್ರನ್ ಹೇಳೋರು. ನಾನು ಇಲ್ಲದೇ ಇದ್ರು ಇನ್ನೊಂದೇನೋ ನಡೀತಿರ್ಬೇಕು ಅನ್ನೋದು, ಸಾವು ಅಂದ ತಕ್ಷಣ ಸತ್ತೋಗ್ಬಿಡೋದು ಅಂತ, ನಾನು ಇಲ್ಲದೇ ಇದ್ರು ಕೆಲಸ ಆಗ್ತಿರ್ಬೇಕು ಅನ್ನುವ ನಿಟ್ಟು, ಆ ಫಿಲಾಸಫಿ ನಾನು ಸರಿಂದ ಕಲ್ತ್ಕೊಂಡೆ. ತುಂಬ ಪಾತ್ರಗಳು ಮಾಡಿದ್ರಿ ಅಂತಲ್ಲ, ಬಟ್ ಒಂದಷ್ಟು ಪಾತ್ರಗಳು ಮಾಡಿದ್ದು ಹೆಂಗೆ ನೆನಪು ಉಳ್ಕೊಂಡಿದೆ ಅಂದರೆ, ಆ ಸಿನಿಮಾ ಬಂದ ತಕ್ಷಣ ಫಸ್ಟ್ ನೀವು ನೆನಪಾಗ್ತೀರಾ. ಅದು ಪರಾರಿ ಇರ್ಬೋದು ಅಥವಾ ಮೈನಾ ಇರ್ಬೋದು, ಸಂಜು ಬೆಟ್ಸ್ ಗೀತಾ ಇರ್ಬೋದು, ದೇಸಾಯಿ ಅವರು ಸಂಜು ಬೆಟ್ಸ್ ಗೀತಾದಲ್ಲಿ ಮಾಡಿರುವಂಥದ್ದು. ಅಂದರೆ ಅವೆಲ್ಲವೂ ಎಷ್ಟು ಕರೆಕ್ಟಾಗಿ ಹೆಚ್ಚು ಆಗಿತ್ತು, ನಿರ್ದೇಶಕನ ಕೊಡುಗೆಯಲ್ಲಿ ಅಫ್ಕೋರ್ಸ್ ಇರುತ್ತೆ, ಬಟ್ ಅದಷ್ಟು ಸಜೀವವಾಗಿ ಅದು ರೂಪ ತಡಕ್ಕೆ ಸಾಧ್ಯ ಆಯಿತು. ಸೊ ಆ್ಯಸ್ ಅನ್ ಆ್ಯಕ್ಟರ್, ಬಟ್ ಇನ್ನೂ ಎಕ್ಸ್ಪ್ಲೋರ್ ಆಗದೆ ಇರುವಂಥದ್ದು ತುಂಬ ಉಳ್ಕೊಂಡಿದೆ ಅನ್ಸುತ್ತೆ ನಿಮಗೆ? ಹೌದು, ಯಾಕೆಂದರೆ ನನಗೆ ಫಸ್ಟು ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂದಾಗ ಜನ್ಮದ ಜೋಡಿ ಆದಮೇಲೆ ನಮ್ಮೂರು ಹುಡುಗ ಅಂತ ಒಂದು ಮಾಡಿದೆ. ನೀವು ನಂಬ್ತಿರಲ್ಲ, ಆಮೇಲೆ ನಾನು ಆರ್ಟ್ ಡೈರೆಕ್ಟರ್ ಫೇಮಸ್ ಆದೆ. ಭೂಮಿಗೀತ ಆದಮೇಲೆ ನಾನು ವೆರಿ ಬ್ಯುಸಿ, ನಿಜವಾಗ್ಲು ಭಾಳ ಒಳ್ಳೊಳ್ಳೆ ಕೆಲಸ. ಅದೇ ನಿಮ್ಗೊಂದು ಸ್ವಲ್ಪ ಈ ಆ್ಯಕ್ಟಿಂಗ್ ಫೀಲ್ಡಿಂದ ಸ್ವಲ್ಪ ಇಲ್ಲ ನಂಗೆ ಹೆಲ್ಪ್ ಆಯ್ತು ಅನ್ಸುತ್ತಾ? ಹೌದು, ನಾನು ತುಂಬ ತಿರುಗಿದ್ದೆ. ಅದಾದಮೇಲೆ ದೇಸಾಯಿ ಅವರ ಪರವಾಗದಲ್ಲೇ ಒಂದು ಚಿಕ್ಕದು ರೋಲ್ ಮಾಡಿದೆ, ಸ್ಯಾಡಿಸ್ಟ್ ರೋಲ್. ಅದನ್ನು ಆದಮೇಲೆ ಏನು ಮಾಡಿದ್ರು, ಮರ್ಮದಲ್ಲಿ ಆ್ಯಕ್ಚುಲಿ ನನ್ನ ರೋಲು ರಘುವರನ್ ಅವ್ರು ಮಾಡಬೇಕಾಗಿತ್ತು. ಅದು ಏನಾಗಿತ್ತು, ಅವರು ಬೇರೆ ಏನೋ ಅವ್ರ ಹೆಲ್ತ್ ಪ್ರಾಬ್ಲಮ್ ಏನಾಯಿತು, ಕೊನೆ ನಾನು ಅವಾಗ ಗಡ್ಡ ಬೋಡಿಸಿದ್ದೆ. ದೇಸಾಯಿ ಅವ್ರು ನೋಡಿಬಿಟ್ಟು ನೀವೇ ಮಾಡಿರಿ, ಚೆನ್ನಾಗಿರುತ್ತೆ, ನೀವೇ ಮಾಡಿ, ನಾನು ಆರ್ಟ್ ಡೈರೆಕ್ಟರ್ ಸಿನಿಮಾಗೆ ಕೊನೆಗೆ ಹೆಗ್ಲೇರಿಸಿದ್ರು. ಅದು ನನಗೊಂದು ಒಳ್ಳೆಯ ಹೆಸರು. ಆಮೇಲೆ ಎಲ್ಲವನ್ನು ಮಿಗಿಲಾಗಿ ನನಗೆ ಹೆಚ್ಚು ಆ್ಯಸ್ ಅನ್ ಆ್ಯಕ್ಟ್ರಾಗಿ ನನ್ನನ್ನು ನಿಜವಾಗಲೂ ನೋಡಿದಂಥವ್ರು ನನ್ನ ಒಳ್ಳೆಯ ಸ್ನೇಹಿತ ಸುದೀಪ್. ಅವರು ಶಾಂತಿನಿವಾಸದಿಂದ ಒಂದು ಥರದ ರೋಲ್ ಕೊಟ್ಟರೆ, ಅದಾದಮೇಲೆ ವೀರಮದಕರಿಯಲ್ಲಿ ಇನ್ನೊಂದು ಥರದ ರೋಲು, ಜೊತೆಗೆ ಜಸ್ಟ್ ಮಾತಲ್ಲಿ ಹೀಗೆ ನನ್ನನ್ನು ಬೇರೆ ಥರದ ಆ್ಯಕ್ಟಿಂಗ್ ಕ್ಯಾರಿಯರ್ಗೆ ಇನ್ನೊಂದು ಲಿಫ್ಟ್ ಏನು ಅಂದರೆ ಸುದೀಪ್. ಇಲ್ಲ ಇವನ್ನ ಹಾಕಬೇಕು ಅಂತ. ವಿಷ್ಣುವರ್ಧನ್ ಆ್ಯಕ್ಚುಲಿ ಬೇರೆಯ ಅವಾಗಿನ ಬಹಳ ಫೇಮಸ್ ಆದಂಥ ಹಾಸ್ಯ ನಟರು ಮಾಡಬೇಕು ಅಂತ ಆಯಿತು.
ಎಲ್ಲ ಆಯಿತು. ಬಟ್ ಸುದೀಪ್ ಒಬ್ಬನೇ ಹೇಳಿದ್ದು, ಇಲ್ಲ ಅರುಣ ಮಾಡಿದರೆ ವಿಷ್ಣುವರ್ಧನದಲ್ಲಿ ಈ ರೋಲ್ ಇದೆಯಲ್ಲ ವಿಷ್ಣುವರ್ಧನದಲ್ಲಿ ತುಂಬ ಚೆನ್ನಾಗಿರುತ್ತೆ, ಅವನ ಕೆಲ ಮಾಡಿಸಿ ಅಂತ ಅವ್ನು ಮಾಡಿಸಿದ್ದೆ ಆ್ಯಕ್ಚುಲಿ. ಇದನ್ನು ದ್ವಾರಕೀಶ್ ಅವರು ಹೇಳಿದ್ರು, ಯಾಕೆಂದ್ರೆ ದ್ವಾರಕೀಶ್ ಅವರ ಸೀರಿಯಲ್ ಹಿಂದೊಂದ್ಸರಿ ಕಾಮಿಡಿ ಮಾಡಿದ್ರು. ಹಾಗಾಗಿ ನನ್ನ ಆ್ಯಕ್ಟಿಂಗ್ ಜರ್ನಿ ಜೊತೆಗೆ ನನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಎರಡು ಒಟ್ಟೊಟ್ಟಿಗೆ ನನ್ನನ್ನು ಇಲ್ಲಿವರೆಗೆ ಎಳ್ಕೊಂಡು ಬಂತು. ಸಂಜು ವೆಟ್ಸ್ ಗೀತ ಬರೋದೇ ನಾನು 3 ಸೀನು, ಹೌದು. ಮೈನಾ ಬರೋದೇ 2 ಸೀನು, ಈವನ್ ವೀರ ಮದಕರಲ್ಲಿ ನಾನು ಬರೋದು 1 ಸೀನು. ಹಾಗಾಗಿ ನನಗೆ ಆ ಥರದಲ್ಲಿ ಇರುವ ಅಷ್ಟೇ ಜಾಗವನ್ನು ಅದನ್ನು ಇನ್ನೂ ದೊಡ್ಡದಾಗಿ ಹೆಂಗೆ ಕಾಣೋಕ್ಕೆ ಸಾಧ್ಯ ಆಗಿತ್ತು. ಸೊ ಆ್ಯಸ್ ಅನ್ ಆ್ಯಕ್ಟರ್ ಅಫ್ಕೋರ್ಸ್ ತುಂಬ ಒಳ್ಳೆ ಪಾತ್ರಗಳು ಮಾಡಿದ್ದಾರೆ ಅರುಣ್. ಬಟ್ ಇನ್ನೂ ನಮಗೆ ಇನ್ನೂ ಹೊಟ್ಟೆ ತುಂಬಿಲ್ಲ, ನನಗೂ ಹೊಟ್ಟೆ ತುಂಬಿಲ್ಲ, ಅವ್ರಿಗೂ ಹೊಟ್ಟೆ ತುಂಬಿಲ್ಲ. ಆಡಿಯನ್ಸ್ ಆಗಿ ನಮಗೆ ಇನ್ನೂ ಬೇಕನ್ಸುತ್ತೆ. ಅಫ್ಕೋರ್ಸ್ ಅವ್ರಿಗಂತೂ ಆ ಹಸಿವಿದ್ದೇ ಇದೆ. ಸೊ ವಾಟ್ ನೆಕ್ಸ್ಟ್ ಅರುಣ್ ಅವರ ಮುಂದೆ ಏನೆಲ್ಲ ಯೋಜನೆಗಳಿದೆ, ಏನೆಲ್ಲ ಕನಸುಗಳಿದೆ? ಸೊ ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ನಟ, ಕಲಾ ನಿರ್ದೇಶಕ ಅರುಣ್ ಅವರು. ಅರುಣ್, ನಾನು ಸುಮಾರು ವರ್ಷಗಳ ಹಿಂದೆ ಒಂದ್ಸಲ ಸಿಕ್ಕಾಗ ನೀವು ನಿಮ್ಮ ನಿರ್ದೇಶನದ ಕನಸನ್ನು ಹಂಚ್ಕೊಂಡಿದ್ರಿ. ನಾನು ಪ್ರತಿ ಸಲ ಸಿಕ್ಕಾಗೂ ಈ ಪ್ರಶ್ನೆ ಕೇಳ್ತೀನಿ. ಹೌದು, ಯಾಕೆಂದ್ರೆ ನನಗೆ ಏನೋ ಗೊತ್ತಿಲ್ಲ ಅದು ನೀವು ಮಾಡಬೇಕು ಅಂತ ಆ ಥರ ಅಂತ ನಿಮ್ಗೆ ಗೊತ್ತದು ಯಾಕೆ ಕೇಳ್ತೀನಿ ಅಂತ. ಹೌದು. ಸೊ ಆ ಕನಸು ಎಲ್ಲಿಗೆ ಬಂದಿದೆ, ಹೇಗೆ ನಡೀತಾ ಇದೆ? ಇಲ್ಲ, ನಾನು ನಿರ್ದೇಶಕನ ಆಗೇ ಆಗ್ತೀನಿ. ಬಟ್ ನನಗೇನು ಅಂದರೆ ಕೆಲವು ನನ್ನದೇ ಆದ ಒಂದು 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 ಫ್ರೇಮ್ ಇದೆ. ಆ ಫ್ರೇಮ್ನೊಳಗೆ ನಾನು ಆ್ಯಕ್ಚುಲಿ ನೀವೆಲ್ಲರೂ ಈಗ ದಂಗಲ್ ಬಂತು, ಸುಲ್ತಾನ್, ನಾನು ಐ ಡಿಡ್ ಎ ಒನ್ ಫಿಲ್ಮ್ ಅಬೌಟ್ ರಸ್ಲಿಂಗ್. ನಾನು 10 ವರ್ಷದ ಹಿಂದೆ ಮಲ್ಲಕಂಬ ಮಾಡಿದ್ದೆ, ರಿಸರ್ಚ್ ಮಾಡಿ ಎಲ್ಲ ಮಾಡಿ. ಬಟ್ ಆ ಕ್ಷಣದಲ್ಲಿ ಅದು ನಾನಂತೂ ಹೇಳಬಲ್ಲೆ ಇಟ್ಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್. ನನಗೆ ಗೊತ್ತದು ಅದರ ಆಳ ಅಗಲ. ಯಾಕಂದ್ರೆ ಐ ರಿಸರ್ಚ್ ಲಾಟ್ ಅಬೌಟ್ ರಸ್ಲಿಂಗ್, ಇದು ಮ್ಯೂಸಿಕ್, ಅದರಲ್ಲಿ ಬೇರೆ ಬೇರೆ ಥರದ ಸೌಂಡ್ಸು ಇದೆಲ್ಲ. ಅದು ಆ್ಯಕ್ಚುಲಿ ರಾಕ್ಲೈನ್ ಅವ್ರಿಗೆ ಇಷ್ಟ ಆಗಿತ್ತು. ಅದೇನೋ ಒಂದು ಸಂದರ್ಭದಲ್ಲಿ ಮತ್ತೆ ಅದು ಆಗಲಿಲ್ಲ, ಅದು ಯಾಕೆ ಆಗಲಿಲ್ಲ ಗೊತ್ತು. ಬಟ್ ಐ ಹ್ಯಾವ್ ದಟ್ ಸ್ಕ್ರಿಪ್ಟ್. ಅದು ಯಾವಾಗಲೂ ಆಗುವಂಥದ್ದು, 100 ವರ್ಷ ಬಿಟ್ಟರು ಆಗುವಂಥ ಸ್ಕ್ರಿಪ್ಟ್ ಆ ಥರದ್ದು. ಅದಾದಮೇಲೆ ಜೋಕರ್ ಅನ್ನುವಂಥದ್ದೊಂದು ಮಾಡಿದೆ. ಜೋಕರ್ ಇಟ್ಸ್ ಅಬೌಟ್ ಸೊಸೈಟಿ, ಎಜುಕೇಷನ್ನು, ಇದ್ರ ಮೇಲೆ. ಕೆಲವು ಸರಿ ಏನನ್ಸುತ್ತೆ ಅಂದರೆ ಅರುಣ್ ಸಾಗರ್ ಈಸ್ ಅನ್ ಆರ್ಟ್ ಡೈರೆಕ್ಟ್ರು, ಅವನು ಆರ್ಟ್ ಸಿನಿಮಾ ಮಾಡಿಬಿಡ್ತಾನೋ ಅನ್ನುವಂಥ ಭಯ ಇರುವ ನಿರ್ಮಾಪಕರಿದ್ದಾರೆ. ಎಲ್ಲೋ ಒಂದು ಕಡೆಗೆ ನನ್ನ ಇನ್ಸ್ಟಿಂಕ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದ್ರ ಜೊತೆ ಕೆಲಸ ಮಾಡುವಂಥವ್ರು ಸಿಕ್ಕಿಲ್ಲ. ಬಟ್ ಬೇರೆ ಎಲ್ಲ ಕೆಲಸ ಮಾಡ್ತಾರೆ, ನನ್ನ ಜೊತೆ ನಗ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ನಾನು ಸಖತ್ ಕಮರ್ಷಿಯಲ್ ಕಂಡ್ರು ನಿಮಗೆ ನಾನು ಉಪಯೋಗಿಸ್ಕೊಳ್ಳೋದೇ ಗೊತ್ತಿಲ್ವಾ ಕಂಡ್ರು ನಿಮಗೆ. ಐ ಆಮ್ ವೆರಿ ಕಮರ್ಷಿಯಲ್ ವಿತ್ ಎಸ್ಥೆಟಿಕ್. ಐ ಆಮ್ ವೆರಿ ಕಮರ್ಷಿಯಲ್ ವಿತ್ ನಾನು ಪಾಸಿಟಿವ್ ಆದಂಥ ಕಮರ್ಷಿಯಲ್ ಬೇಸ್ಡ್ ನನ್ನ ಮೈಂಡ್. ಐ ಲವ್ ಚಾಪ್ಲಿನ್. ವೈ ಮೀನ್ಸ್ ಆ ಸಟೈರ್ ಅಂದರೆ ಪೇಯ್ನು ಮತ್ತು ನಗು ಇದೆಯಲ್ಲ, ಅದರ ಜೊತೆಗೆ ಮಿಳಿತವಾದ ಕಥೆಗಳನ್ನು ನಾನು ಮಾಡೋದು, ಜನ ನಗಿಸ್ತಾನೆ ಹೆಂಗೆ ಅಳಿಸ್ಬೇಕು ಅನ್ನೋದ್ರ ನಾನು ಆ ಥರದ್ದೇನೋ ಯೋಚನೆ ಇರುವಂಥ. ಬಟ್ ಮಾಡೇ ಮಾಡ್ತೀನಿ ಈ ವರ್ಷ. ನಾನು ನನಗೆ ಚಿಕ್ಕ ಹುಡುಗನಿಂದನೂ ಕೆಲವು ಇದಿದೆ. ನಾನು ತುಂಬ ಯಾರನ್ನು ಬೇಡಲ್ಲ. ನನಗೆ ಈಗಲೂ ಚೆನ್ನಾಗಿ ನೆನಪಿರೋದು ಅಣ್ಣ ಅವರ ಸಿನಿಮಾದ್ದು. ಯಾವತ್ತೂ ನೀವು ಕೈಯನ್ನು ಹೀಗೆ ನೀಡಬಾರ್ದು ಅಂತ, ಆಕಾಶಕ್ಕೆ ಕೈ ನೀಡಬೇಡಿ, ಯಾವತ್ತು ಭೂಮಿ ಕಡೆಗೆ ಕೈ, ನನಗೆ ಕೊಡೋವಾಗ ಹಾಗಿರಲಿ ಅಂತ. ಹಾಗಾಗಿ ನನಗೆ ಬೇಡ ಅಭ್ಯಾಸ ಇಲ್ಲ, ನಾನು ತುಂಬ ಬೇಡಲ್ಲ, ಯಾರ ಥರ ಗೆಂಜಲ್ಲ, ನನಗೆ ಅವಕಾಶ ಕೊಡಿ ಅಂತ. ನನಗೆ ಏನು ಬರುತ್ತೋ ಅದನ್ನು ಇಟ್ಕೊಂಡು ಮಾಡಿ. ಬಟ್ ಈ 1 ವರ್ಷ ಈ ಇದರಲ್ಲಿ ನಾನು ವಾಂಟ್ ಟು ಬಿ ಎ ಡೈರೆಕ್ಟರ್, ಅದು ಆಗೇ ಆಗ್ತೀನಿ, ಅದು ನನ್ನ ಕನಸು. ಆಮೇಲೆ ನಾನು ಜಗತ್ತಿನಲ್ಲಿ 150 ಸಿನಿಮಾ ಮಾಡುವ ಆಸೆ ಇಲ್ಲ. ನಾನು 2 ಸಿನಿಮಾ ಮಾಡಿದ್ರೆ 2 ಸಿನಿಮಾ ಮಾತಾಡೋ ಹಾಗಿರಬೇಕು ಅನ್ನೋದು. ಎಸ್, ನೀವು ಗೋಕರ್ಣದ ಬಗ್ಗೆ ಹೇಳ್ತಾ ಇದ್ರಿ. ಗೋಕರ್ಣದಲ್ಲಿ ನಿಮ್ಮ ಒಂದು ಸ್ಕೂಲ್ ಮಾಡುವಂಥ ಕನಸು, ಅದ್ರ ಬಗ್ಗೆ ಹೇಳಿ. ಅದೊಂದು ಚಿಕ್ಕದು ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಂತ ಅದನ್ನು ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಇದಿತ್ತು. ಅದಕ್ಕೆ ನಾನೇನು ಅಂದರೆ ತಕ್ಷಣಕ್ಕೇನೇನೋ ಏನಂತಾರೆ ಬಣ್ಣಗಳನ್ನು ಕಟ್ಟಿ ಇನ್ನೊಂದು ಕಟ್ಟಿ, ಐ ಡೋಂಟ್ ವಾಂಟ್ ಡೂ ದಟ್. ಐ ಆಮ್ ನೌ ಎಕ್ಯೂಪ್ಡ್. ಐ ಹ್ಯಾವ್ ಎ ವೆರಿ ಗುಡ್ ಲೈಬ್ರರಿ ಆಫ್ ಬುಕ್ಸ್, ಐ ಹ್ಯಾವ್ ವೆರಿ ಗುಡ್ ವಿಡಿಯೋ ಲೈಬ್ರರಿ. ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ಇರೋದಕ್ಕೆ ನಾನು ರೆಡಿ ಇದ್ದೀನಿ. ಈಗ ನಾನು ಪ್ರಾರಂಭಿಸ್ತಾ ಇದ್ದೀನಿ ಅದನ್ನು. ಬೆಂಗಳೂರಿನಲ್ಲೂ ಒಂದು ಚಿಕ್ಕ ಕಚೇರಿ ಥರ ಇರ್ಬೋದು, ಅಥವಾ ಇಲ್ಲಿ ವರ್ಕ್ಶಾಪ್ ನೋಡ್ಬೋದು. ನನ್ನ ದೊಡ್ಡ ಕನಸಿರುವಂಥದ್ದು ಐ ವಾಂಟ್ ಟು ಡೂ ಇಟ್ ಇನ್ ನನ್ನೂರು ಮತ್ತು ಗೋಕರ್ಣದಲ್ಲಿ ಮಾಡಬೇಕು. ಯಾಕೆ ಅಂದರೆ ಈ ಮೊಬೈಲು ಇದು ಇಲ್ಲಿ ಕಲಿಯೋಕ್ಕೆ ಬರೋರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಸಾಯಂಕಾಲ ಇದು ಕೆಲಸ ಮುಗಿಸಿದ ಮೇಲೆ ಬಂದು ಆ್ಯಕ್ಟಿಂಗಿಗೆ ಬರ್ತೀನಿ ಅಂತ, ಈ 1 ನಿಮಿಷ, ಈ 2 ಅವರ್ಸು 3 ಅವರ್ಸ್ ಎಲ್ಲ ವರ್ಕೌಟ್ ಆಗೋಲ್ಲ. ಬೆಳಗಿನ ಸಾಯಂಕಾಲ ತನಕ ಒಂದು ಧ್ಯಾನದಲ್ಲಿರಬೇಕು. ಅದಕ್ಕಾಗಿ ನಾನೊಂದು ಜಾಗನ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲ, ಐ ವಾಂಟ್ ಟು ಬಿಲ್ಡ್ ಮೈ ಆರ್ಟ್ ಸ್ಟುಡಿಯೋ, ಅಲ್ಲೊಂದು ಆರ್ಟ್ ಹಬ್ ಅಂತ ಮಾಡಬೇಕು. ಬರುವವರು ಈಗ ನಾನು 1 ತಿಂಗಳು ವರ್ಕ್ಶಾಪ್ ಅಂತ ಅಂದ್ಕೊಂಡಿದ್ದೀನಿ, 15 ಡೇಸ್. ಆ 15 ಡೇಸ್ ಅವನನ್ನು ಅರ್ಥ ಮಾಡಿಕೊಂಡು ಹೋಗಬೇಕು ಅಂತ. ಅದಕ್ಕೆ ನನ್ನ ಟೈಟ್ಲ್ ಕೊಟ್ಟಿರೋದು ಆ್ಯಕ್ಟರ್ ಸ್ಟುಡಿಯೋ. ಬಟ್ ನಾನು ಆ್ಯಕ್ಟಿಂಗ್ ಹೇಳ್ಕೊಡಲ್ಲ ಅಂತ. ಅಂದರೆ ಆ್ಯಕ್ಟಿಂಗ್ ಹೇಳ್ಕೊಡೋಕ್ಕೆ ಬರಲ್ಲ, ಯಾವುದೇ ಫಾರ್ಮ್ ಆಫ್ ಆರ್ಟನ್ನು ಹೇಳ್ಕೊಡೋಕ್ಕೆ ಬರಲ್ಲ, ಅದನ್ನು ತಿಳಿಪಡಿಸ್ಬೋದು. ನನಗೆ ಇನ್ನೊಂದು ಅನ್ನಿಸ್ತಾ ಇದೆ, ನೀವು ಮ್ಯೂಸಿಕಲ್ಲಿ ನೀವು ಇನ್ಕ್ಲೈನ್ಡ್ ಕೂಡ ಇದ್ದೀರಾ. ನೀವು 1-2-3 ಸಲ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹೌದು. ಅದೇನಾದರೂ ಐಡಿಯಾ ಇದೆಯಾ ಮ್ಯೂಸಿಕ್ ಮಾಡಬೇಕನ್ನೋದು? ಆ ಥರದ್ದು ಹಾಗೇನಿಲ್ಲ. ನಾನು ಮ್ಯೂಸಿಕ್ ನಿಮಗೆ ಗೊತ್ತಿದೆಯಲ್ಲೋ, ಐ ಡಿಡ್ ಫಸ್ಟ್ ಸಿನಿಮಾ ಭೂಮಿಗೀತ.
ಆವಾಗ ಆರ್ಟ್ ಡೈರೆಕ್ಟರ್ ಆಗಿ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನಾನು ಇಳೆಯರಾಜ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು. ಆಗ ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ಕಾರಂತರು ಯಾವಾಗಲೂ ಹೇಳೋರು, ಈ ಯೋಗರಾಜ್ ಭಟ್ ಯಾವಾಗಲೂ ಹೇಳ್ತಿರ್ತಾನೆ, ಯೋಗರಾಜ್ ಭಟ್ಟಿಗೆ ನಾನು ಬೈತಿದ್ದೆ, ನೀನೇ ಬರೀಬೇಕು ಕಣೋ, ಅವಾಗ ಸಿನಿಮಾಗಳು ಹಿಟ್ ಆಗುತ್ತೆ ಅಂತ. ಅವಾಗ ಅವ್ನಿಗೆ ಬೇರೆಯವ್ರು ಬರೆಯೋರು. ಈಸ್ ಎ ವೆರಿ ಗುಡ್ ರೈಟರ್. ಅವ್ನು ನನಗೆ ಹೇಳೋನು, ನೀನು ಆ್ಯಕ್ಟ್ರು ಇದು ಎಲ್ಲದೂ ಹೌದು, ಮೋರ್ ದ್ಯಾನ್ ಆ್ಯಕ್ಟರ್ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಆ್ಯಕ್ಚುಲಿ ನಾನು ಅವನ ಮೊದಲ ಸಿನಿಮಾ ಏನಿದೆ ಆ ಸಿನಿಮಾಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಕರಿಸುಬ್ಬು ಮತ್ತು ಯೋಗರಾಜ್ ಭಟ್ ಮನೆಗೆ ಬಂದು ಮಣಿಗೆ ನೀನು ಮ್ಯೂಸಿಕ್ ಮಾಡೋ. ಬಟ್ ನಾನು ಅವಾಗ ವೆರಿ ಬಿಸಿ ವಿತ್ ಆರ್ಟ್ ಡೈರೆಕ್ಷನ್. ಆಗ್ತಾನೆ ರವಿ ಸರ್ ಕೆಲಸ ಇದು ಕೆಲಸ. ನಾನು ಏನಾರು ಒಪ್ಕೊಂಡ್ರೆ ನಾನು ಆ ಕಡೆಗೆ ಸರಿಯಲ್ಲ. ಇಲ್ಲೇನಾಯಿತು, ಭೂಮಿಗೀತ ಸಿನಿಮಾ ಟೈಮಲ್ಲಿ ರಿಸರ್ಚಿಗೆ ಹೋಗಿದ್ದೆ. ಆ ಟೈಮಲ್ಲಿ ನಾನು ಈ ವಿಡಿಯೋ ಎಲ್ಲ ಆಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೆ. ಇವ್ರು ಕೇಳಿದರು, ನಿಮ್ಮ ಹೆಸರೇನು ಅಂದರೆ ಪರಿಚಯ ಮಾಡಿಸಿದ್ರು ಇಳೆಯರಾಜ್ ಅವರಿಗೆ. ಅವ್ರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರು ಹೇಳಿದರು, ಇವರು ಅರುಣ್ ಕುಮಾರ್ ಅಂತ. ಅವಾಗ ನಾನು ಅರುಣ್ ಈಸ್ ಫ್ರಮ್ ರಂಗಾಯಣ, ಬಿ ವಿ ಕಾರಂತ್. ಎದ್ನಿತ್ಬಿಟ್ರು ಒಂದು ನಿಮಿಷ, ಬಿ ವಿ ಕಾರಂತ್ ಹೆಸರು ಅಂತ ಹಿಂಗೆ ಕೈ ಮುಗಿದ್ರು, ಎಂತ ಇವ್ರ ಜೊತೆ ನೀವು ಕಳೆದ್ರಿ ದಿನವನ್ನು. ಆಯಿತು, ಮ್ಯೂಸಿಕ್ ಸೆನ್ಸ್ ಇದೆ, ಏನು ಈಗ ನೀವು ಆರ್ಟ್ ಡಿಪಾರ್ಟ್ಮೆಂಟ್ ಏನೋ ರಿಸರ್ಚ್ ಇವಲ್ಲ, ಮ್ಯೂಸಿಕ್ ಬಗ್ಗೆ ಏನೋ ತಾನೆ ಸರ್ ತಂದಿದ್ದೀನಿ ಸರ್. ಏನು ಇದೆ ಟ್ರೈಬ್ ಬಗ್ಗೆ ಏನೇನು ಮಾಡಿ ಕೇಳಿದ್ದೀರ. ಅವಾಗ ನಾವು ಕಾರಂತರ ಜೊತೆ ಹೋಗಿದ್ವಿ. ಈ ಸಿನಿಮಾಗೆ ಕೂಡ ನಾನು ಬೆಳಗಿರಂಗನ ಬೆಟ್ಟಕ್ಕೆ ಹೋಗಿದ್ದೆ. ಆಗ ಒಂದು ಸಾಂಗ್ ಇತ್ತು, ಗೋರು ಗೋರು ಕೋ ಗೋರು ಕಾನ ಹೊಯ್, ಗೋರು ಗೋರು ಕೋ ಗೋರು ಕಾನ, ಗೋರು ಗೋರು ಕೋ ಗೋರು ಕಾನೋ, ಗೋರು ಗೋರು ಕೋ ಗೋರು ಕಾನ ಹೊಯ್, ಗೋರು ಗೋರು ಕೋ ಗೋರು ಕಾನ, ಓಡೋಡಿ ಬಾರೋ ಚಂದಕ್ಕಿ ಮಾಮ, ಗೋರು 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 ಕಾನೋ ಗೋರು. ಇದು ಬೇಸ್ ಕೇಳಿ ಏನು ಚೆನ್ನಾಗಿದೆ. ಮನೋಹರ್ ಅವರು ಲಿರಿಕ್ಸ್. ಆ್ಯಕ್ಚುಲಿ ಮನೋಹರ್ ಅವರು ಲಿರಿಕ್ಸನ್ನು ಬರೆಯೋಕೆ ಕೇಳಿದ್ರು. ಮನೋಹರ್ ಲಿರಿಕ್ಸ್ ಬರ್ಕೊಂಬಂದಿದ್ರು. 2 ದಿನ ಆದಮೇಲೆ ನನ್ನನ್ನು ಕರೆಸಿದ್ರು ಇಳೆಯರಾಜ ಅವರು. ಆ ಹುಡುಗನ ಕರೀರಿ ಅಂತ ಕೂರಿಸ್ಕೊಂಡ್ರು. ನೀನು ಏನು ತಂದಿದೆ ಅದನ್ನು ನಾನು ಬೇರೆ ಥರ ಮಾಡಿದೆ ನೋಡಿ, ನೀನು ಹಾಡು ಒಂದ್ಸರಿ, ಗೋರು ಗೋರು ಕೋ ಗೋರು ಕಾನ, ಗೋರು ಗೋರು ಕೋ ಗೋರು ಹಾಡಿದೆ ನೋಡಿದ್ದು. ಗೋರು ಗೋರು ಕಾನ, ಗೊಗ್ಗೋರು ಗೋರು ಕಾನ, ಗೋರು ಗೋರು ಕಾನ, ಹೀಗೆ ಒಂದು ಕಾಡು, ಕಾಡಾಗೆ ಒಂದು ನಾಡು, ಕೇಳು ಕೇಳು ಜಾಣ, ಬೆಟ್ಟ ಗುಡ್ಡ ನಲಿವ ಜಾಡೋ, ಮುತಾಯಿ ಮಡಿಲಾಗೆ ತಂದಾನಿ ತರಿ ನಾನೇ ತಂದ. ದಿಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅವ್ರು ನನ್ನ ತುಂಬ ಪ್ರೀತಿಸೋರು ಆ ಟೈಮಲ್ಲಿ. ಆಮೇಲೆ ನನ್ನ ಹತ್ರ ಏನೇನೋ ಹಿಂಚ್ ಕೇಳೋರು, ಎಲ್ಲೆದ್ರೆ ಅರುಣ್ ಬನ್ನಿ ಅನ್ನೋರು, ಪಕ್ಕ ಕೂರಿಸ್ಕೊಳ್ಳೋರು. ನಿನಗೇನು ಸರ್, ನಾನು ಯಾವ್ಯಾವುದು ಆಫ್ರಿಕಂದು ಶಿವ ಕೊಲ್ಲಪ್ಪ ಶೇಖಾಮ ಯೋಮಾಕ ಬೊಚ್ಚಪ್ಪಲ್ಲ ಏನೇನೋ ಆಡ್ತಿದ್ದೆ. ಅದರಲ್ಲಿ ಯಾವುದೋ 1-2 ಬಿಟ್ಟೆಲ್ಲ ಆಡಿಸಿದ್ದಾರೆ. ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಇಳೆಯರಾಜ. ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ನಿಮ್ಮ ಮಗನ ಬಗ್ಗೆ ನಾನು ಕೇಳಲ್ಪಟ್ಟೆ, ಪ್ರಾಣಿ ಪ್ರೇಮಿ ಅಂತ ಹೇಳಿ ನೀವು ಒಂದ್ಸಲ ಹೇಳಿದ್ರು ನನಗೆ. ಎಸ್, ಅವನು ಸೂರ್ಯ ಅಂತ, ಅವನು ಈಗ PUC ಮುಗಿಸಿದ್ದಾನೆ. ಅವನೇನೋ 1 ವರ್ಷ ಬ್ರೇಕ್ ಕೇಳಿದ್ದಾನೆ. ಅವನಿಗೇನು ಅಂದರೆ ಚಿಕ್ಕ ಮಗುವಿಂದ ಅವನಿಗೆ ಪ್ರಾಣಿ ಬಗ್ಗೆ ಪ್ರೀತಿ. ಯಾಕೆ ನಾನು ಗೋಕರ್ಣಲ್ಲಿ ಸ್ಕೂಲ್ ಅಂತ ಹೇಳಿದ್ರಲ್ಲ, ಇವತ್ತಿನ ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಒಂದು ಇಂಡಿವಿಜುವಾಲಿಟಿ ಇದೆ. ನಾವು ಅದು ನನ್ನೊಳಗೆ ಏನಿತ್ತು ಅಂತ ಪಾಪ ನಮ್ಮ ತಾಯಿಗೆ ಗೊತ್ತಾಗ್ತಿರಲಿಲ್ಲ. ಬಟ್ ಈಗ ಒಂದು ಸೈನ್ಸ್ ಇದೆ. ಆ ಸೈನ್ಸ್ ಜೊತೆಗೆ ಅಂದರೆ ಸೋಷಿಯಲ್ ಸೈನ್ಸ್ ಅಂದ ತಕ್ಷಣ ವಿಜ್ಞಾನ ಅಂದ್ರೆ ಆ ವಿಜ್ಞಾನ ಅಲ್ಲ, ಬಹಳ ರಿಯಲಿಸ್ಟಿಕ್ ಆದಂಥ ಒಂದು ವಿಜ್ಞಾನ ಇದೆ. ಈಗ ಅಕ್ಕಿಯವರಲ್ಲಿ ಬೇಳೆ ಎಷ್ಟು ಸಿಗ್ಬೋದು, ಅಕ್ಕಿಯವರಲ್ಲಿ ಇಟ್ಕೊಂಡ್ರೆ ಬಿಸಿಬೇಳೆ ಭಾತ್ ಹೆಂಗೆ ಮಾಡ್ಬೋದು ಅಂದರೆ ನಿಮ್ಮೊಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪ್ರೆಷನ್ ಒಂದಿದೆ, ನಿಮ್ಮೊಳಗೊಂದು ಇನ್ಸ್ಟಿಂಕ್ಟ್ ಇದೆ. ನಾವೆಲ್ಲರೂ ಎಜುಕೇಷನ್ ಅಂದ ತಕ್ಷಣ ಮತ್ತೆ ಅಕಾಡೆಮಿಕ್ಕಿಗೆ ಹೋಗ್ತೀವಿ. ಇನ್ನೊಂದು ನನ್ನ ಮಗನೊಳಗೆ ಈಸ್ ಮೋರ್ ಇನ್ ಟು ಇಂಪಲ್ಸಿವ್ ಅಬೌಟ್ ಹಾವಂದ್ರೆ ಹಾವು ಹಿಡ್ಕೊಂಡು 3 ವರ್ಷಕ್ಕೆ ಅವನು ಇಲಿ ಮರಿಗಳನ್ನು ಎತ್ಕೊಂಬರೋನು, ಇನ್ನೊಂದೇನೋ ತರೋನು, ಅನ್ನೋದೇನೋ ಎಲ್ಲ ತಂದ್ಬಿಟ್ಟು ಏನೇನೋ ಮಾಡೋನು. ಹಾಗಾಗಿ ಬಹಳ ಇದು. ಹಾಗಾಗಿ ಅವನ ಇಂಟ್ರೆಸ್ಟಿಗೆ ಬೆಳೆಸಿದ್ವಿ ನಾವು. ಈಗ ಅವ್ನು ಮೂತ್ ಹಾಕಿ ಕಿಕ್ ಬಾಕ್ಸಿಂಗ್ ಏನೋ ಮಾಡ್ತಿದ್ದಾನೆ, ಜೊತೆಗೆ ಪ್ರಾಣಿಗಳು ಇದ್ರ ಬಗ್ಗೆ ರೆಸ್ಕ್ಯೂ ಇದಕ್ಕೆಲ್ಲ ಓಡಾಡ್ತಿದ್ದಾನೆ. ಮಗಳು ತುಂಬ ಒಳ್ಳೆ ಅಂದರೆ ಚೆನ್ನಾಗಿ ಹಾಡ್ತಾಳೆ ಅವಳು ಅಕಾಡೆಮಿಕಲ್ಲೂ ಚೆನ್ನಾಗಿದ್ದಾಳೆ. ಇದ್ರ ಮಕ್ಕಳು ಹಂಗೆ. ಎಸ್ ಅರುಣ್, ಈ ವರ್ಷ ಮುಂದಿನ ಎಲ್ಲ ವರ್ಷಗಳು ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಅಂತರಾಳವನ್ನು ಬಿಚ್ಚಿಟ್ಟಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ನಿಮಗೆ. ಆಲ್ ದಿ ಬೆಸ್ಟ್. ಬರ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಸುದ್ದಿಯ ವೀಕ್ಷಕರೇ, ಶುದ್ಧವಾದಂಥ ಎಲ್ಲ ಕಾರ್ಯಕ್ರಮ ನೋಡ್ತೀರಿ, ನೀವು ಶುದ್ಧವಾಗ್ತೀರಿ, ನಾನು ಶುದ್ಧವಾಗ್ತೀನಿ. ಶುದ್ಧವಾಗೋದೇ ಜಗತ್ತು, ಅದಕ್ಕೆ ಮೂಲ ಕಾರಣ ಸುದ್ದಿ ಅನ್ನುವಂಥ TV ಆಗಲಿ ಅಂತ ನಾನು ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಇದು ಕಥಾನಾಯಕ ಅರುಣ್ ಸಾಗರ್ ಅವ್ರ ಜೊತೆಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಇದು ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.